ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇದು 2ನೇ ಎಪಿಸೋಡ್ ಅಂತಲೇ ಅಂದ್ಕೊಳ್ಳಿ. ಗೃಹ ಪ್ರವೇಶದ ಅಂದರೆ 24 ಬಸವನ ಜಯಂತಿ. ಓಕೆ, ಬಸವ ಜಯಂತಿ, ಅಕ್ಷಯ ತೃತೀಯ ಎಲ್ಲ ಒಂದೇ ದಿನ ಬಂದಿದ್ದರಿಂದ ಬಸವ ಜಯಂತಿ ದಿನ ನಾವು ಗೃಹ ಪ್ರವೇಶ ಮಾಡಲಿಕ್ಕೆ ಯೋಚನೆ ಮಾಡೋ ಹಾಗೆ ಇಲ್ಲ. ಅವತ್ತೇ ಮಾಡಿಬಿಡೋಣ, ಪೂಜೆ ಅಲ್ವಾ, ಆ ನಂತರ ಜನರನ್ನ ಇನ್ವೈಟ್ ಮಾಡಿದ್ರಾಯ್ತು ಅಂದ್ಕೊಂಡು ಜೋಡಿಸ್ಕೊಳ್ತಾ ಇದ್ವಿ. 3 ದಿನ ಬಾಕಿ ಇತ್ತು. ಬಹುಶಃ ಇದು 17ನೇ ತಾರೀಕು 18ನೇ ತಾರೀಕು ಶೂಟ್ ಮಾಡಿರೋವಂಥದ್ದು. ಮನೆ ಪೂರ್ತಿ ಕೆಲಸ ಹೇಗೆ ನಡೀತಾ ಇದೆ, ಏನೇನು ಆಗ್ತಾ ಇದೆ ಅಂತ ನಿಮಗೊಂದಷ್ಟು ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಸರ್ಪ್ರೈಸ್ ಎಲಿಮೆಂಟ್ ಇದೆ ನಮ್ಮ ಮನೆಯಲ್ಲಿ, ಅದು ಲಾಸ್ಟಿಗೆ ರಿವೀಲ್ ಮಾಡ್ತೀನಿ ಅಂತ. ಆ ಸರ್ಪ್ರೈಸ್ ಎಲಿಮೆಂಟ್ ಇವತ್ತು ನೀವು ನೋಡ್ಬೋದು. ಇದು ನಮ್ಮ ಲಿವಿಂಗ್ ಏರಿಯಾ. ಸಿಟ್ಔಟ್ ಆದಮೇಲೆ ಲಿವಿಂಗ್ ಏರಿಯಾಗೆ ಬಂದ ತಕ್ಷಣ 22 ಅಡಿಯ ಒಂದು ಉದ್ದನೆಯ ಬೋರ್ಡನ್ನು ಫಿಟ್ ಮಾಡಿದ್ದೀವಿ. ಅಂದರೆ ಪ್ಲೈವುಡಲ್ಲಿ ಒಂದು ಬೋರ್ಡನ್ನ ಫಿಟ್ ಮಾಡಿ ಆ ಬೋರ್ಡಿಗೆ ಈಗ ಫೋಮ್ ಶೀಟ್ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಕ್ಕೆ? ಇನ್ನೊಂದೆರಡು ನಿಮಿಷದಲ್ಲೇ ನಿಮಗೂ ಗೊತ್ತಾಗುತ್ತೆ. ಮನೆ ಕೆಲಸ ಎಷ್ಟು ಗಡಿಬಿಡಿ, ಎಷ್ಟು ಬ್ಯುಸಿಯಲ್ಲಿ ನಡೀತಾ ಇತ್ತು ಅಂದರೆ, ಕಿಚನ್ ಕ್ಲೀನ್ ಮಾಡಬೇಕಾ, ಈ ಕಡೆ ಆಗಬೇಕಾ, ಲೈಟಿಂಗ್ಸ್ ಹಾಕಿಲ್ಲ, ಸಿಂಕ್ ಫಿಟ್ ಮಾಡಿಲ್ಲ, ಹಾಬ್ ಫಿಟ್ ಮಾಡಿಲ್ಲ. ನಮ್ಮ ಕತೆ ಹೇಗೆ, ನಾವು ಗೃಹ ಪ್ರವೇಶ ನಿಜವಾಗ್ಲೂ ಮಾಡ್ತೀವ, ಅವಸರಕ್ಕೆ ಇಟ್ಕೊಂಡ್ಬಿಟ್ವಾ ಅಂತೆಲ್ಲ ಕಾಡ್ತಾ ಇತ್ತು ಮನಸ್ಸಿಗೆ. ನೋಡಿ, ಫೋಮ್ ಶೀಟ್ ಹಚ್ತಾ ಇದ್ದಾರೆ. ಏನಕ್ಕೆ ಭಯ ಅಂದರೆ, 3 ದಿನದಲ್ಲಿ ಏನಂದರೆ ಏನೂ ಕೆಲಸ ಆಗಿಲ್ಲ. ನೀವು ಅನ್ಕೋಬೋದು ಏನಕ್ಕೆ ಅವಸರ ಮಾಡಿದ್ರಿ ಅಂತ. ಸುಮಾರು ಜನ ಮುಂಚೆನೂ ನನಗೆ ಕಮೆಂಟ್ ಹಾಕಿದ್ದೀರಾ, ಅವಸರ ಮಾಡಬೇಡಿ, ಎಲ್ಲ ಆಗತ್ತೆ, ಸರಿ ಹೋಗುತ್ತೆ ಅಂತ. ನಾವು ಅವಸರ ಮಾಡಿಲ್ಲ. 2 ವರ್ಷದ ಮೇಲೆ 7 ತಿಂಗಳಾಗಿದೆ. ಇನ್ನು ಬಿಟ್ಟರೆ 3 ವರ್ಷಕ್ಕೆ ಬಿದ್ದರೆ ನಾವು ಮತ್ತೆ ಗೃಹ ಪ್ರವೇಶ ಮಾಡೋ ಹಾಗಿಲ್ಲ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನಮ್ಮ ಮನೆಯವರಿಗೆ ಬಂದು ಹೋಗೋ ಜನರಿಗೆ ಒಳ್ಳೆಯ ಊಟ ಉಪಚಾರ ಆಗಬೇಕು. ಮಳೆಗಾಲ ಶುರುವಾದರೆ ಅದು ಸಾಧ್ಯವೇ ಇಲ್ಲ. ಸೊ ಮಳೆಗಾಲ ಶುರು ಆಗ್ಲಿಕ್ಕೆ ಮುಂಚೆನೇ ನಾವು ಪೂಜೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಸೊ ಈ ಒಂದು ಉದ್ದೇಶದಿಂದ ಗಡಿಬಿಡಿ ಆದರೂ ಪರವಾಗಿಲ್ಲ, ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನೇ ಮುಗಿಸಿ ಗೃಹ ಪ್ರವೇಶ ಮಾಡೋಣ ಅಂಥೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ಒಂದು ಲೆಕ್ಕದಲ್ಲಿ ಅವಸರದಲ್ಲಿ ಏನು ಕೆಲಸ ಮಾಡ್ತೀವಲ್ಲ ಅದೇ ಬೆಸ್ಟು. ಇಲ್ಲ ಅಂದರೆ ಇನ್ನೂ 1 ವರ್ಷ ಬಿಟ್ಟರು ಇವರೆಲ್ಲ ಸುಮ್ಮನೆ ಕುಟ್ತಾನೇ ಇರ್ತಾರೆ, ಕೆಲಸ ಮಾಡ್ತಾನೇ ಇರ್ತಾರೆ, ಅದು ಮುಗಿಯಲ್ಲ. ಹೆಚ್ಚು ನಮ್ಮ ಮನೆ ಲಕ್ಸುರಿ ಮನೆ ಅಲ್ಲ, ತುಂಬ ಖರ್ಚು ಮಾಡಿದ್ದೀವಿ. ಖರ್ಚು ಮಾಡಿರೋದಷ್ಟು ಕಲ್ಲು ಕಟ್ಟಿಗೆಗೆ. ನಮಗೆ ಮಾಡರ್ನ್ ಟೆಕ್ನಾಲಜಿ ಅಥವಾ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಅನಿಸ್ಲಿಲ್ಲ. ಆ ಥರದಕ್ಕೆ ಹೆಚ್ಚಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಜಿಮ್ ರೂಮು, ಹೋಮ್ ಥಿಯೇಟ್ರು ಇದು ಯಾವುದು ನಮಗೆ ಅವಶ್ಯಕತೆ ಅಂತ ಅನ್ನಿಸ್ಲೇ ಇಲ್ಲ. ನಮಗೆ ಬೇಕಾಗಿದ್ದು ಒಂದು ವಿಶಾಲವಾದ ಜಾಗ, ಕೂತ್ಕೊಳ್ಳಿಕ್ಕೆ, ನಿಂತ್ಕೊಳ್ಳಿಕ್ಕೆ, ಒಂದು ಸಮಾಧಾನವಾಗಿರಲಿಕ್ಕೆ ಒಂದು ವಿಶಾಲವಾದ ಜಾಗ, ಅದಕ್ಕೆ ತಕ್ಕಂಥ ಒಂದು ಟ್ರೆಡಿಷ್ನಲ್ಲಾಗಿ ಒಂದು ಫೀಲ್ ಬರುವಂಥ ವಸ್ತುಗಳು ಅಂದರೆ ಹೆಚ್ಚು ಕಟ್ಟಿಗೆ ಬಳಸಿದ್ದೀವಿ. ನಾವೇನಾದರೂ ದುಡ್ಡು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದರೆ ಕಟ್ಟಿಗೆಗೆ ಮಾತ್ರ. ಇನ್ನು ಬೆಡ್ರೂಮ್ಗಳಲ್ಲೂ ಅಷ್ಟೇ, ವಾರ್ಡ್ರೋಬ್ಸ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದೀವಿ ಅನ್ನೋದು ಬಿಟ್ಟರೆ ಹೆಚ್ಚು ನಮಗೆ ಡಿಫ್ರೆನ್ಸ್ ಏನೂ ಇಲ್ಲ ನಾವಿದ್ದ ಮನೆಗೂ ಈಗಿನ ಮನೆಗೂ. ಹೇಳ್ದಂಗೆ ಗಾಳಿ ಬೆಳಕು ಒಂಚೂರೂ ಇರಲಿಲ್ಲ. ಈಗ ಎಲ್ಲ ರೀತಿಯಲ್ಲೂ ಮಾಡ್ಕೊಂಡಿದ್ದೀವಿ. ಇದು 3 ದಿನದ ಮುಂಚಿನ ಕತೆ. ನಮ್ಮ ಮುಂದಿನ ವರಾಂಡ ಹೇಗಿದೆ ಅಂತ ನೀವೇ ನೋಡ್ಬೋದು. ಈ ರೀತಿಯಲ್ಲಿತ್ತು. ಇನ್ನು ಕ್ಲೀನಿಂಗ್ ನಡೀತಾ ಇದೆ, ಕಟ್ಟೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಯಾವುದು ಕೆಲಸ ಆಗಿಲ್ಲ. ನನಗೆ ಒಂಥರ ಭಯ. ನಾನು ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಮಾಡೋದು, ಅವ್ರು ನನ್ನ ಮೇಲೆ ಸಿಟ್ಟು ಮಾಡೋದು ಎಲ್ಲ ಆಗಿದ್ದು. ನನಗೆ ಟೆನ್ಷನ್ನು. ಆಗುತ್ತಾ ಇಲ್ಲ, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಎಲೆಕ್ಟ್ರಿಷಿಯನಿಗೆ ಕರೆಸಿ ಇದೆಲ್ಲ ಕ್ಲೀನ್ ಆಗಬೇಕು, ಯಾವಾಗ ಆಗುತ್ತೆ ಅಂತ. ನೀನು ಟೆನ್ಷನ್ ಮಾಡ್ಕೋಬೇಡ, ಎಷ್ಟಾಗುತ್ತೋ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತಂದರು. ದೇವ್ರ ದಯದಿಂದ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಯಿತು. ಬಟ್ ಕೆಲಸ ಉಳಿದಿದ್ದು ಯಾವುದು ಅಂದರೆ ಪಾಲಿಷ್ ಮಾಡೋದು, ಪಾಲಿಷಿಂಗ್ ಕೆಲಸ ಇದೆ. ಹಾಗೆ ಹೋಮ ಮಾಡಿಸ್ಬೇಕು ಅಂತ ನಾವು ಪ್ರತಿ ಮನೆ ಗೃಹ ಪ್ರವೇಶದಲ್ಲೂ ಹೋಮ ಮಾಡಿಸ್ತೀವಿ. ಹೋಮ ಮಾಡಿಸಿದ್ಮೇಲೆ 1 ಕೋಟ್ ಪೇಂಟ್ ಉಳಿಸಿದ್ರೆ ಒಳ್ಳೆಯದು ಅಂದ್ಕೊಂಡು 1 ಕೋಟ್ ಪೇಂಟನ್ನು ಉಳಿಸಿದ್ದೀವಿ ಬಾಕಿ. ಸೊ ಈಗ ಅಟ್ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅಂದರೆ ಹಳೆ ಮನೆಯಲ್ಲೇ ಇದ್ದೀವಿ. ಯಾಕೆಂದರೆ ಆ ಮನೆಯಲ್ಲಿ ನೋಡಿ ನೆಲ ಹೇಗಿದೆ, ಮನೆ ಒಳಗಡೆ ನೆಲ ಎಷ್ಟು ಫೆವಿಕಾಲು, ಪೇಂಟು, ಪ್ರೈಮರು ಎಲ್ಲ ಬಿದ್ದು, ಇದು ನಮ್ಮ ಡೈನಿಂಗ್ ಟೇಬಲ್ ಎಲ್ಲದೂ ಹಾಳಾಗೋಗಿದೆ. ಅಂದರೆ ಏನೋ ಒಂದು ರೀತಿ ಹಾಳಾಗೋಗಿರೋದಲ್ಲ, ಪೇಂಟ್ ಬಿದ್ದು ಇದು ಎಷ್ಟು ವರ್ಷದ ಹಳೆಯ ಮನೆಯೋ ಅನ್ನಬೇಕು, ಆ ರೀತಿ ಆಗೋಗಿದೆ. ಬಟ್ ಇದನ್ನೆಲ್ಲ ಅಲ್ಲಿ ಹೊರಗಡೆ ನೋಡಿದ್ರಲ್ಲ, ಅವರು ಸಾದಿಕ್ ಅಂತೇಳಿ, ವೆರಿ ಗುಡ್, ಎಫಿಷಿಯೆಂಟ್ ಆ್ಯಂಡ್ ಹಾನೆಸ್ಟ್ ವರ್ಕರ್ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯ ಕೆಲಸಗಾರನ ನಾನು ನೋಡೇ ಇಲ್ಲ. ಒಬ್ಬರೇ ಮನುಷ್ಯ ಇಡೀ ಮನೇನ
ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಪಾರ್ಟ್ ಬೈ ಪಾರ್ಟ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂದರೆ ಟೈಲ್ಸ್ ಕ್ಲೀನ್ ಮಾಡೋರು ಅವರು. ಮನೆಯ ಕಂಪ್ಲೀಟ್ ಟೈಲ್ಸ್ ಎಲ್ಲೆಲ್ಲಿದೆ ಎಲ್ಲದನ್ನು ಅವರೇ ಕ್ಲೀನ್ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಹೋದರು. ಅಟ್ ಪ್ರೆಸೆಂಟ್ ನಾವು ಹಳೆ ಮನೆಯಲ್ಲೇ ಇದ್ದೀವಿ. ಕಾರಣ ಅಲ್ಲಿ ಪಾಲಿಷಿಂಗ್ ನಡೀತಾ ಇದೆ, ಪೇಂಟಿಂಗ್ ನಡೀತಾ ಇದೆ, ಉಜ್ಕೊಳ್ತಾ ಇದ್ದಾರೆ. ಆ ಡಸ್ಟು ಧೂಳು ಬೇಡವೇ ಬೇಡ, ಮುಗಿದು ಬಿಡಲಿ, ಇಷ್ಟೇ ಆಗಿದೆ, ಇನ್ನು ಸ್ವಲ್ಪಕ್ಕೆ ಯಾಕೆ ಅವಸರ ಮಾಡೋದು ಅಂತ. ಹಾಗೆ ಎಲೆಕ್ಟ್ರಿಷಿಯನ್ ವರ್ಕ್ ಅಂತೂ ಅರ್ಧ ಆಗೋಗಿರೋದ್ರಿಂದ ಅದು ಕೂಡ ಕಂಪ್ಲೀಟ್ ಆಗಿಬಿಡಲಿ. ಆನಂತರ ನಾವು ಶಿಫ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ನಮಗೂ ನೆಮ್ಮದಿ, ಇನ್ಯಾರೂ ಕೆಲಸಗಾರನ ಕರೆಸೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡು ನಾವು ಈಗ ಹಳೆ ಮನೆಗೆ ಬಂದ್ವಿ. ಎಲ್ಲ ಪೂಜೆ, ಗೃಹ ಪ್ರವೇಶ, ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಶಿಫ್ಟ್ ಆದ್ವಿ. ಇದು ಏನು ಓಕೆ, ಅದನ್ನು ನಾನು ಇವಾಗ ರಿವೀಲ್ ಮಾಡ್ತಾ ಹೋಗ್ತೀನಿ. ನಿಮಗೂ ಅಮೇಝಿಂಗ್ ಅಂತ ಅನಿಸ್ಬೋದು. ಮೊದಲಿಗೆ ಪ್ಲೈವುಡ್ ಹಾಕಿ ಅದ್ರ ಮೇಲೆ ಫೋಮ್ ಶೀಟ್ ಹಾಕ್ತಾಯಿದ್ದಾರೆ. ಫೋಮ್ ಶೀಟ್ ಏನು ಗೊತ್ತಾ, ನಾವು ಸೋಫಾ ಅಥವಾ ಕುಷನ್ ಮಾಡಿಸ್ತೀವಲ್ಲ ಸೋಫಾಗೆ, ಆ ಕುಷನ್ ಮಾಡಿಸುವಾಗ ಬಳಸುವಂಥ ಒಂದು ಫೋಮ್ ಶೀಟ್ಸ್ ಇದು. ಈ ಶೀಟನ್ನು ಹಾಕಿ ಇದ್ರ ಮೇಲ್ಗಡೆ ನನ್ನ ಸೀರೆನ ಹಾಕ್ತಾಯಿದ್ದಾರೆ. ಇದು ಟೋಟಲಿ 22 ಅಡಿ ಇದೆ. ನನ್ನ ಸೀರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಬಿತ್ತು. ಇನ್ನೂ ಒಂದು ಸೀರೆನ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಹಾಕಿದ್ದಾರೆ. ಏನಕ್ಕೆ ಇದು? ಹೌದು, ನಿಮಗೂ ಪ್ರಶ್ನೆ ಕಾಡ್ತಾ ಇರುತ್ತಲ್ವ. ಎಸ್, ಈಗ ರಿವೀಲ್ ಮಾಡ್ತಾ ಇದ್ದೀನಿ. ಇದು 22 ಅಡಿಯ ರೇಷ್ಮೆ ಸೀರೆಯನ್ನು ಮಂಚೀಸರು ಕೊಟ್ಟಿದ್ದಾರೆ. ಅಂದರೆ ನಮಗೆ ಹಿಂಗೇ ಬೇಕು, 4 ಸೈಡಲ್ಲೂ ಗೋಲ್ಡನ್ ಟೆಂಪಲ್ ಬಾರ್ಡ್ರ್ ಬರಬೇಕು, ಅದು ಹಳದಿ ಬಣ್ಣದ ಸೀರೆನೇ ಆಗಬೇಕು ಅಂಥೇಳಿ ನಾವು ಆರ್ಡ್ರ್ ಕೊಟ್ಟಿದ್ವಿ. ಮಂಚೀಸರು ನೇಯ್ದು ಕೊಟ್ಟು ಹೆಚ್ಚು ಕಡಿಮೆ ಒಂದು 8 ರಿಂದ 9 ತಿಂಗಳಿಗಿಂತ ಜಾಸ್ತಿ ಆಯಿತು. ಆ ಸೀರೆನ 22 ಅಡಿಯ ಸೀರೆಯನ್ನು ಈ ಸೀರೆ ನಂದೇನು ಹಳೆ ಸೀರೆ ಹಾಕ್ತಾಯಿದ್ದಾರ ಆ ಸೀರೆಯ ಹಳೆ ಸೀರೆ ಇನ್ ದ ಸೆನ್ಸ್ ಅಂದರೆ ನಾನು ಬಳಸದೇ ಇರೋ ಸೀರೆ, ಓಕೆ, ಆ ಸೀರೆ ಏನು ಹಾಕ್ತಾಯಿದ್ದಾರಲ್ಲ ಆ ಸೀರೆಯ ಮೇಲ್ಭಾಗದಲ್ಲಿ ಅದನ್ನು ಪಿನ್ ಮಾಡ್ತಾರೆ. ಏನಕ್ಕೆ? ನಿಮಗೂ ಒಂದು ಡೌಟ್ ಇರುತ್ತಲ್ವ, ಏನಕ್ಕೆ ಆ ಸೀರೆ ಹಾಕ್ತಾಯಿದ್ದಾರೆ ಅಂತ. ಎಸ್, ಆ ಸೀರೆ ಮೇಲೆ ದಶಾವತಾರದ ತಾಂಜಾವೂರು ಟಚ್ ಕೊಟ್ಟು ಒಂದು ಪೇಂಟಿಂಗ್ ಮಾಡಿಸಿದ್ದೀವಿ. ಹೌದು, ಬಹುಶಃ ಇದನ್ನು ಯಾರೂ ಇಲ್ಲಿವರೆಗೂ ಪ್ರಯತ್ನ ಮಾಡಿಲ್ಲ, ಮುಂದೆ ಮಾಡ್ಬೋದು. ಇಲ್ಲಿವರೆಗೂ ಯಾರೂ ಮಾಡದೇ ಇರೋಂಥ ಒಂದು ಯುನೀಕ್ ಐಡಿಯಾ ಅಂತಲೇ ಹೇಳ್ಬೋದು. ನನಗೂ ಆಸೆ ಇತ್ತು. ಆರ್ಕಿಟೆಕ್ಟ್ ಕೂಡ ಡಿಸ್ಕಸ್ ಮಾಡಿದ್ರು. ಒಳ್ಳೆ ಥಾಟ್ ಒಂದು ಎಕ್ಸ್ಚೇಂಜ್ ಆಗಿ, ಸೊ ನಾವು ಇದನ್ನು ಹೀಗೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಕೊಟ್ಟಂಥದ್ದು ನಮ್ಮ ರೂಪಶ್ರೀ. ಗಾಯು ಸ್ಕಿಲ್ಸ್ ಫ್ಯಾಮಿಲಿಯಲ್ಲಿ ಪೇಂಟಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ರೂಪಶ್ರೀ ಅಂಥೇಳಿ. ಅವರ ಕೈಯಲ್ಲಿ ಅರಳಿರುವಂಥ ಒಂದು ತಾಂಜಾವೂರ್ ಟಚ್ ಇರುವಂಥ ದಶಾವತಾರ ಪೇಂಟಿಂಗನ್ನು ನಾವು ಇಲ್ಲಿ ಸೀಲಿಂಗಲ್ಲಿ ಹಾಕ್ತಾಯಿದ್ದೀವಿ. ಅಲ್ಲಿ ಒಳಗಡೆ ಸೀಲಿಂಗಲ್ಲಿ ಕೆಲಸ ನಡೀತಾ ಇದ್ದರೆ ಹೊರಗಡೆ ಮನೆಯ ಬೋರ್ಡ್. ಎಸ್, ನಮ್ಮ ಮನೆಯ ಹೆಸರು ಮಾಣಿಕ್ಯ. ಏನಕ್ಕೆ ನೀವು ಕೇಳ್ಬೋದು. ಹೌದು, ನಾವು ಸ್ವಲ್ಪ ಜಾತಕ ಎಲ್ಲ ನೋಡೋದ್ರಿಂದ ಮತ್ತು ಅಲ್ಲೇ ಬರಬೇಕು ಅಂತ ಒಂದು ಅಭಿಪ್ರಾಯ ಬಂತು. ಸೊ ತುಂಬ ಯೋಚನೆ ಮಾಡಿದ್ವಿ, ದೇವ್ರ ಹೆಸರು ಎಲ್ಲ ಯೋಚನೆ ಮಾಡಿದ್ವಿ. ನಮಗೆ ತುಂಬ ಉದ್ದ ಹೆಸರು ಬೇಕಾಗಿರಲಿಲ್ಲ. ಫೈನಲಿ 3 ಜನ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಮನೆಯ ಹೆಚ್ಚು ಭಾಗದ ಕೆಲಸ ಕಾರ್ಯಗಳನ್ನು ನಾವೆಲ್ಲೂ ಡಿಸ್ಕಸ್ ಮಾಡಿಲ್ಲ. ನಾವೇ 3 ಜನ ಕೂತ್ಕೊಂಡು ನಮಗೆ ಸರಿ ಅನಿಸೋದನ್ನು ನಾವು ನಿರ್ಧಾರ ತಗೊಂಡು ಮಾಡಿರುವಂಥದ್ದು ಈ ಮಾಣಿಕ್ಯ ಮನೆ. ಸೊ ಬೋರ್ಡ್ ಫಿಟ್ ಮಾಡ್ತಾಯಿದ್ರು. ಮೇಡಮ್ ಹೊರಗೆ ಬನ್ನಿ, ಅದು ನೋಡಿ ಒಂದು ಸಲ ಫಿಟ್ ಮಾಡ್ತೀವಿ ಅಂತಂದರು. ಇರೋದು ಅಂದರೆ ಏನಾಗ್ತಿತ್ತು ಅಂದರೆ ಮನೆಯವರು ಒಳಗಿದ್ರು, ನಾನು ಇಲ್ಲಿ ನೋಡ್ತಿದ್ದೀನಿ, ಟೈಲ್ಸ್ ಕ್ಲೀನ್ ಆಗ್ತಾಯಿದ್ದೆ, ಅಲ್ಲಿ ನೋಡ್ತಾಯಿದ್ದೀನಿ, ಕಿಚನಲ್ಲಿ ಏನೋ ಕೆಲಸ ನಡೀತಿದೆ ಅಲ್ಲೂ ಹೋಗ್ತಾಯಿದ್ದೀನಿ. ನಮಗೆ ಎಷ್ಟು ಸ್ಟ್ರೆಸ್ಫುಲ್ ಆಗಿತ್ತು ಆ 3 ದಿನ ಅಂದರೆ, ಮುಗಿಯುತ್ತಾ ಇಲ್ವಾ, ನಾವು ಗೃಹ ಪ್ರವೇಶ ಮಾಡ್ತೀವಾ ಇಲ್ವಾ, ಇಷ್ಟೇ ಒಂದು ಡೌಟಲ್ಲೇ ನಾವು ಕಳೆದ್ಬಿಟ್ವಿ 3 ದಿನನ. ಅದೆಲ್ಲದ್ರ ಜೊತೆಗೆ ಪೂಜೆಗೆ ಜೋಡಿಸ್ಕೋಬೇಕಲ್ವ. ನೆನ್ನೆ ನೋಡಿದ್ರಿ ಎಷ್ಟು ಹಿತ್ತಾಳೆ ಸಾಮಾನು, ಬೆಳ್ಳಿ ಸಾಮಾನೆಲ್ಲ ಅಮ್ಮ ತೊಳಿತಾಯಿದ್ರು. ಅಮ್ಮ ಮತ್ತು ಶ್ರೀದೇವಿ ಎಲ್ಲ ಇದ್ದಿದ್ದರಿಂದ ಚೆನ್ನಾಗಿ ಅದೆಲ್ಲ ತೊಳ್ಕೊಟ್ರು. ಅಡುಗೆ ಸೈಡಿಗೆ ಏನೇನು ಬೇಕು ಎಲ್ಲದೂ ಅಮ್ಮ ಮಾಡ್ತಾಯಿದ್ರು. ಈ ಸಲ ಅಮ್ಮ ಒಂದು 20 ದಿನ, 8ನೇ ತಾರೀಕು ಬಂದರು, ಅದು 28ಕ್ಕೇನೋ 27ಕ್ಕೆ ಹೋದರು. ಒಂದು 20 ದಿನ ಇದ್ದರು ಅಂದ್ಕೊಳ್ಳೋಣ. ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ರು ಅಮ್ಮನೂ. ಅಮ್ಮ ಇಲ್ಲ ಅಂದರೆ ನಿಜವಾಗ್ಲೂ ನನಗೆ ಈಗ ಅನಿಸುತ್ತೆ, ಯಾರಾದರೂ ಮಕ್ಕಳಿಗೆ ತಾಯಿ ಇಲ್ಲ ಅಂದರೆ ಎಷ್ಟು ಕಷ್ಟ ಅಲ್ವಾ. ಮ್ಯಾಕ್ಸಿಮಮ್ ಭಾರನ ಅವರೇ ತೊಗೊಳ್ತಾರೆ, ಮ್ಯಾಕ್ಸಿಮಮ್ ಸ್ಟ್ರೆಸ್ನ ಅವ್ರು ತೊಗೊಳ್ತಾರೆ. ನೀ ಊಟ ಮಾಡು, ನೀ ರೆಸ್ಟ್ ಮಾಡು ನನಗೆ ಹೇಳ್ತಾ ಇದ್ರೆ ಹೊರತು ತಾವು ಕೂತ್ಕೊಳ್ತಾ ಇರಲಿಲ್ಲ. ಹೆಂಗೋ ಎಲ್ಲರೂ ಮುಗಿಸ್ಕೊಂಡ್ವಿ ಕೆಲಸ. ಎಲ್ಲರೂ ಹಾರ್ಡ್ ವರ್ಕರ್ಸ್ ಅಂತ ಹೇಳ್ಬೋದು ನಮ್ಮ ಮನೇಲಿರೋರು. ಸೊ ಈ ಬೋರ್ಡ್ ಹಾಕ್ಸಿದ್ದಾಯಿತು, ಅದು ಕರೆಕ್ಟ್ ಇದೆ ಅಂತ ನನಗನ್ನಿಸ್ತು. ಎಲ್ಲೋ 1 ಇಂಚು ಕೆಳಗಿದೆ ನೋಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಒಳಗಡೆ ಹೋದೆ. ಈಗ ನಿಮಗೆ ಕಂಪ್ಲೀಟಾಗಿ ಸಾರಿ ರಿವೀಲ್ ಮಾಡ್ತೀವಿ. ಡೀಟೇಲಾಗಿ ಅದರದ್ದು ಫೀಚರ್ಸ್ ನಿಮಗೆ ಈಗ ಗೊತ್ತಾಗಲ್ಲ, ಬಟ್ ತೋರಿಸ್ತೀನಿ, ಅದನ್ನು ಕೂಡ ತೋರಿಸ್ತೀನಿ.
ಇದು ಮಂಚಿ ಸರ್ ನೇಯ್ದು ಕೊಟ್ಟಂಥ ಮೊಳಕಾಲು ಮೂರು ರೇಷ್ಮೆ ಸೀರೆ, 22 ಅಡಿಯ ರೇಷ್ಮೆ ಸೀರೆ. ಈ ರೇಷ್ಮೆ ಸೀರೆ ಒಂದು ಕೋಇನ್ಸಿಡೆನ್ಸ್ ಅಂತಲೂ ಹೇಳ್ಬೋದು. ಮೊಳಕಾಲು ಮೂರಲ್ಲಿ ಕೈಯಲ್ಲಿ ನೇಯ್ದಿರುವಂಥ ಈ ರೇಷ್ಮೆ ಸೀರೆ ಮೇಲೆ ಪೇಂಟಿಂಗ್ ಮಾಡಿರುವಂಥ ರೂಪಶ್ರೀ ಅವರು ಕೂಡ ಮೂಲತಃ ಮೊಳಕಾಲು ಮೂರಿನವರು. ಕೋಇನ್ಸಿಡೆನ್ಸ್ ಅಲ್ವಾ? ಏನೋ ಆ ಭಗವಂತನ ಇಚ್ಛೆ ಇತ್ತೇನೋ, ಅವ್ರ ಹತ್ರನೇ ಮೊಳಕಾಲು ಮೂರಿನವ್ರ ಕೈಯಲ್ಲೇ ನಾನು ಹರಳಬೇಕು ಅಂಥೇಳಿ. ಹೇಗಿದೆ ಗೊತ್ತಾ, ಪ್ರತಿಯೊಬ್ಬರು ಅಲ್ಲಿದ್ದವರೆಲ್ಲರೂ ಚಪ್ಪಲಿ ಬಿಟ್ಟು ಎಲ್ಲರೂ ಕೂಡ ಸಾತ್ವಿಕ, ಅಂದರೆ ಅವತ್ತು ಊಟ ಮಾಡುವಾಗ ಎಲ್ಲ ವೆಜ್ ಊಟ ಮಾಡಿದ, ಯಾರೂ ನಾನ್ ವೆಜ್ ತಿಂದಿಲ್ಲ, ಎಲ್ಲ ವೆಜ್ ಊಟ ಮಾಡಿದ್ದೀವಿ ಅಂಥೇಳಿ ಚಪ್ಪಲಿ ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಆ ನಂತರ ಆ ಸೀರೆನ ಮುಟ್ಟಿದ್ರು. ಅದೆಲ್ಲ ನೋಡುವಾಗ ನಿಜವಾಗ್ಲೂ ಮೆಚ್ಚಬೇಕು ಎಲ್ಲ. ಯಾಕಂದರೆ ಅದು ಯಾರೂ ಹೇಳ್ಕೊಡೋದಲ್ಲ, ಸಂಸ್ಕಾರನೆಲ್ಲ ಅವ್ರವ್ರಿಗೆಲ್ಲೇ ಬರಬೇಕು. ಇಷ್ಟೇ ಅಲ್ಲ, ರೂಪಶ್ರೀಯವರ ಮನೆಯಲ್ಲಿ ಹೆಚ್ಚು ಕಡಿಮೆ ಇದು 4ರಿಂದ 5 ತಿಂಗಳಿತ್ತು. ಪೇಂಟಿಂಗ್ ಮುಗಿಸೋದಕ್ಕೆ 4-5 ತಿಂಗಳಾಯಿತು. ಆ ಪೇಂಟಿಂಗ್ ಮುಗಿಯೋವರೆಗೂ ಅವರ ಮನೆಯಲ್ಲಿ ಅವರು ತುಂಬ ಸಾತ್ವಿಕವಾಗಿ ಜೀವನ ಮಾಡಿದಾರಂತೆ. ಹಾಗೆ ಇದನ್ನು ಸೀರೆನ ಕೊಡುವಾಗ ಅವ್ರಿಗೆ ಅಳು ಬಂತಂತೆ. ಯಾಕಂದರೆ ದೇವರು ಇಷ್ಟು ದಿವಸ ನಮ್ಮ ಮನೇಲಿ ಇದ್ದರು, ಈಗ ಹೊರಟೋಗ್ತಾರಲ್ಲ ಅಂಥೇಳಿ ಅಳು ಬಂದುಬಿಡ್ತು ಮೇಡಮ್ ಅಂತಂದರು ಫೋನ್ ಮಾಡಿ. ಅಂದರೆ ನೋಡಿ ನಂಬಿಕೆ, ನಾವೆಲ್ಲ ಧಾರ್ಮಿಕವಾಗಿ ಎಷ್ಟೊಂದು ಅವಲಂಬಿತರಾಗಿರ್ತೀವಿ ಅಂತಂದರೆ, ಅದು ಸೀರೆ ಮೇಲೆ ದಶಾವತಾರ ಪೇಂಟ್ ಮಾಡಿದ್ದಾಗಲಿ ಅದು ನನಗೆ ದುಃಖ ಆಗಿಬಿಡ್ತು ಅದನ್ನು ಕೊಡುವಾಗ ಅಂತಂದರು. ನಿಜವಾಗ್ಲೂ ಹಾಗೇ ಇದೆ. ಆ ಒಂದೊಂದು ಅವತಾರಗಳನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಮನಸ್ಸು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಪೇಂಟಿಂಗು. ಥ್ಯಾಂಕ್ ಯು ಸೋ ಮಚ್ ಮಂಚಿ ಸರ್ಗೂ, ಥ್ಯಾಂಕ್ ಯು ಸೋ ಮಚ್ ರೂಪಶ್ರೀ ಅವ್ರಿಗೂ. ಕೋಇನ್ಸಿಡೆನ್ಸ್ ಅಂದರೆ ರೂಪಶ್ರೀ ಅವರ ಯಜಮಾನ್ರ ಸರ್ನೇಮ್ ಕೂಡ ಮಂಚಿ. ಎಲ್ಲ ಒಂದು ತಳಕು ಹಾಕಿ ನೋಡಿದಾಗ ಇದು ಒಂಥರ ಮೊಳಕಾಲು ಮೂರಿಗೆ ತುಂಬ ಹತ್ತಿರವಾದ ಕನೆಕ್ಷನ್ ಇದೆ ಈ ಸೀರೆಗೆ ಅಂತ. ನಮ್ಮ ಮನೆಯ ಫಂಕ್ಷನ್ಗೆ ಯಾರ್ಯಾರು ಬಂದಿದ್ರೋ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡಿದ್ದು ಈ ದಶಾವತಾರ ಪೇಂಟಿಂಗನ್ನು. ಯಾಕಂದರೆ ಎಲ್ಲೂ ನೋಡಿರಲ್ಲ. ಈವನ್ ಹಾಲಲ್ಲಿ ಮೇಲೆ ಟೀಕುಡ್ ಡಿಸೈನ್ ಮಾಡಿಸಿದ್ದೀವಲ್ಲ, ಅದು 1-2 ಕಡೆ ಇದೆ, ಬಟ್ ಇದನ್ನು ಯಾರೂ ಮಾಡಿಸಿಲ್ಲ. ನಿಜವಾಗ್ಲೂ ಸಕ್ಕದಾಗಿ ಬಂದಿದೆ ಇದು. ತುಂಬ ಜನ, ಕೆಲವು ಮಕ್ಕಳಂತೂ ಕೆಳಗಡೆ ಮಲ್ಕೊಂಡು ನೋಡ್ತಾಯಿದ್ರು ದಶಾವತಾರಗಳನ್ನು. ಇದನ್ನೇನಾದರೂ ಎದುರುಗಡೆ ಗೋಡೆಗೇನಾದರೂ ಹಾಕಿದರೆ ಒಂದು ಮಾಸ್ಟರ್ ಪೀಸ್ ಥರ ಆಗ್ತಿತ್ತು. ಆದರೆ ನಮ್ಮ ಥಾಟ್ ಇದ್ದಿದ್ದು ಕೈಯಲ್ಲಿ ಮುಟ್ಟಕ್ಕೆ ಬರಬಾರ್ದು, ತುಂಬ ತುಂಬ ಕಷ್ಟಪಟ್ಟು ತುಂಬ ಖರ್ಚು ಮಾಡಿ ಮಾಡಿಸಿರುವಂಥದ್ದು. ನೋಡಿ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಹೋಗಿದೆ ಅಂದರೆ ಈ ಥರದಲ್ಲಿ ಹೆಚ್ಚು ನಮ್ಮ ಇನ್ವೆಸ್ಟ್ಮೆಂಟ್ ಹೋಗಿದೆ. ಸೀರೆಗೆ ಇನ್ವೆಸ್ಟ್ಮೆಂಟ್ ಆಗಲಿ, ಅಥವಾ ಪೇಂಟಿಂಗ್ ಇನ್ವೆಸ್ಟ್ಮೆಂಟ್ ಆಗಲಿ, ವುಡ್ಡಿಗೆ ಇನ್ವೆಸ್ಟ್ಮೆಂಟ್ ಆಗಲಿ, ಎಲ್ಲರೂ ಏನೇನಕ್ಕೂ ಮಾಡಿದ್ರೆ ನಾವು ಈ ಥರದಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದೀವಿ. ಇದು ಬೇಕು. ದಶಾವತಾರ ಅಂದರೆ ಆ ಭಗವಂತನ ಎಲ್ಲ ಅವತಾರಗಳು ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾಯಿದೆ ಅನ್ನೋ ಒಂದು ಫೀಲಿಂಗು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಇಲ್ಲಿ ಕೆಲವೊಂದು ವಾಮನ ಕಾಣಿಸುತ್ತೆ, ನರಸಿಂಹನ ಅವತಾರ, ವರಾಹ, ಮತ್ಸ್ಯ, ಕಲ್ಕಿ ತನಕ ಎಲ್ಲ ಅವತಾರಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ನೋಡಿದರೆ ಭಕ್ತಿ ಭಾವ ಬರಬೇಕು, ಆ ಒಂದು ರೀತಿಯಲ್ಲಿ ಪೇಂಟಿಂಗನ್ನು ಮಾಡಿದ್ದಾರೆ. ಸೊ ಇವತ್ತು ನಾನು ನಿಮಗೆ ರಿವೀಲ್ ಮಾಡಿದೆ ಅದೇನು ಅಂತ. ನಿಮಗೆ ಹೇಗೆ ಅನಿಸ್ತಾ ಇದೆ ಹೇಳಿ. ಇದ್ರ ಮೇಲೆ ಟೀಕುಡ್ ಫ್ರೇಮ್ ಬರುತ್ತೆ, ಸೈಡಿಗೆ ಮೇಲೆ ಗ್ಲಾಸಲ್ಲಿ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ತಾಯಿದ್ದೀವಿ. ಸೈಡಿಗೆ ಲೈಟಿಂಗ್ಸ್ ಕೂಡ ಬರೋದ್ರಿಂದ ಆ ದೇವ್ರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಲೈಟು, ನಮಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಟ್ ಪ್ರೆಸೆಂಟು. ಸೊ ಇದರದ್ದು ಪಾಲಿಷಿಂಗ್ ಆಗಲಿಲ್ಲ, ಸೈಡಿಗೆ ಫ್ರೇಮ್ ಎಲ್ಲ ಹಾಕಿದ್ರು, ಬಟ್ ಪಾಲಿಷಿಂಗ್ ಆಗಲಿಲ್ಲ. ಲೈಟ್ ಹಾಕಿದ್ರಿಂದ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫಂಕ್ಷನ್ ದಿನ ಬಂದವರೆಲ್ಲ ತುಂಬ ಖುಷಿ ಪಟ್ಟಂಥದ್ದು ಇದು. ಹಾಗೆ ಅಲ್ಲಿ ಏನು ನಿಂತ್ಕೊಂಡಿದ್ದಾರೆ ಟೇಬಲ್ ಮೇಲೆ, ಆ ಟೇಬಲ್ ನಿಂತಿದ್ದಾರಲ್ಲ ಅವರ ಹಿಂಭಾಗದಲ್ಲಿ ಏನು ಬಾಕ್ಸ್ ನೋಡ್ತಾ ಇದ್ದೀರಾ, ಅದೇನೋ ಸ್ಟೋರೇಜ್ ಅಲ್ಲ, ಅಲ್ಲಿ ನಮಗೆ ಶಟರ್ಸ್ ಬರುತ್ತೆ. ಹೌದು, ಎಲ್ಲರೂ ಮನೆಯ ಮುಂಭಾಗದಲ್ಲಿ ಸೇಫ್ಟಿ ಡೋರ್ ಅಂತ ಮಾಡ್ತಾರೆ. ಕಾರಣ ಮನೆಗೆ ಕಳ್ಳರು ಬಂದರೆ ಹಾಗೆ ಹೀಗೆ ಅಂತ. ನಮಗೆ ಆ ಡೋರ್ ಅಥವಾ ಮುಂಭಾಗನ ಮುಚ್ಚಾಕ್ಬಿಡುತ್ತೆ ಸೇಫ್ಟಿ ಡೋರ್ ಮಾಡಿಸ್ಬಿಟ್ರೆ ಅಂತ ಒಂದು ಭಾವನೆ. ಹಾಗಾಗಿ ನಾವೇನು ಡಿಸೈಡ್ ಮಾಡಿದ್ವಿ, ತುಂಬ ಅಚ್ಚುಕಟ್ಟಾಗಿ ಬಂತು. ಆ ಫ್ರೇಮಲ್ಲಿ ಶಟರ್ಸ್ ಇದೆ, ಕಾರಣ ಸೇಫ್ಟಿ. ಒಂದು ಸಿಟ್ಔಟ್ ಆದ ತಕ್ಷಣ ಇದು ಶಟರ್ಸ್ ನಾವು ರಿಮೋಟಲ್ಲಿ ಇಳಿಸ್ಬಿಟ್ರೆ ಕಂಪ್ಲೀಟ್ ಮನೆ ಸೆಕ್ಯೂರ್ಡ್ ಅಂತ. ಎಲ್ಲ ಕಡೆಗೂ ಸೇಫ್ಟಿ ಗೇಟ್ಸ್ ಇದೆ. ಇನ್ನು ಬಾಕಿ ನಮ್ಮ ಮನೆಗೆ 4 ದಿಕ್ಕಲ್ಲೂ ಬಾಗಿಲುಗಳಿದೆ, ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ 4 ಭಾಗದಲ್ಲೂ ಇದಕ್ಕೆ ಬಾಗಿಲುಗಳಿರೋದ್ರಿಂದ ಎಲ್ಲ ಕಡೆ ನಾವು ಸೇಫ್ಟಿ ಮೆಷರ್ಸ್ನ ಮಾಡಿಸಿದ್ದೀವಿ. ಅಷ್ಟರಲ್ಲಿ ನಮ್ಮ ಕಾರ್ಪೆಂಟ್ರು ಬಂದುಬಿಟ್ಟು ಇಲ್ಲಿ ನಾನು ಕೇಳಿದ್ದೆ, ನನಗೆ ಹಳೆ ಕಾಲದ ವಸ್ತುಗಳಿದೆ ಮನೆಯಲ್ಲಿ, ಅಂದರೆ ಹಿತ್ತಾಳೆ ಸಾಮಾನು, ಕಟ್ಟಿಗೆ ಸಾಮಾನು, ಅದೆಲ್ಲದನ್ನು ಇಡಲಿಕ್ಕೆ ನನಗೆ ಒಂದು ಹಲಗೆ ಬೇಕು, ಅದನ್ನು ಹಾಕ್ಕೊಡಿ ಅಂತ.
ಸೊ ವುಡ್ಡಲ್ಲಿ ಆಲ್ಗೆನ ಮಾಡಿಬಿಟ್ಟು ಅದಕ್ಕೆ ಕೆಳಗಡೆ ಸಪೋರ್ಟ್ ಸಿಸ್ಟಮ್ ಕೂಡ ಒಂದು ಸಪೋರ್ಟ್ ಕೂಡ ವುಡ್ಡಲ್ಲೇ ಮಾಡಿದ್ದಾರೆ. ನೀವಲ್ಲಿ ನೋಡ್ತಾ ಇರೋ ಬೇ ವಿಂಡೋ ಕುತ್ಕೊಳ್ಳೋಕ್ಕೆ ಜಾಗ ಕೂಡ ಇದೆ ಅಲ್ಲಿ. ಇದು ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಬರುವಂಥ ಅಲ್ಗೆ. ಇದ್ರ ಮೇಲೆ ನಮ್ಮ ಮನೇಲಿ ಈಗ ತಿರ್ಪಿನ ಚಂಬಿದೆ, ಹಳೆ ಕಾಲದ ಒಂದು ಹಿತ್ತಾಳೆ ವಸ್ತುಗಳು, ಕ್ಯಾರಿಯರ್ಗಳು ಅದೆಲ್ಲ ಇದೆ. ಅದು ನನಗೆ ಆಸೆ ಅದೆಲ್ಲ ಡಿಸ್ಪ್ಲೇ ಮಾಡಬೇಕು, ಅದನ್ನು ಯಾವಾಗಲೂ ಕಣ್ಣಿಗೆ ಬೀಳೋ ರೀತಿಯಲ್ಲಿ ಇಟ್ಕೋಬೇಕು ಅಂಥೇಳಿ ಅದಕ್ಕಾದ ಒಂದು ಜಾಗನ ಮಾಡಿಸಿದ್ವಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಬ್ಯೂಟಿಫುಲ್ ಒಂದು ಎಲಿಮೆಂಟ್ ತೋರಿಸ್ತೀನಿ ನಿಮಗೆ. ಏನಂದರೆ ಒಂದು ನಂದಿ, ನನ್ನ ಏನಂತ ತುಂಬ ಪ್ರೀತಿ ಪಾತ್ರರೆಲ್ಲ ಸೇರಿ ಗಿಫ್ಟ್ ಕೊಟ್ಟಂಥದ್ದು ಒಂದು ನಂದಿ. ಆ ನಂದಿ ಇಡಲಿಕ್ಕೆ ಅಂದರೆ ನಮ್ಮ ಮನೆ ಕಟ್ಸಿದಾಗೆ ನಂದಿ ಇಡಬೇಕು ಅಲ್ಲಿ ಅಂತ ನನಗೊಂದು ಆಸೆ ಇತ್ತು. ಅದಕ್ಕಂತ ಒಂದು ಯುನೀಕಾಗಿ ಒಂದು ಜಾಗನ ಮಾಡಿಸ್ಬೇಕು ಅಂಥೇಳಿ ಅದನ್ನು ಕೂಡ ವುಡ್ಡಲ್ಲೇ ಮಾಡಿಸಿ ಅದಕ್ಕೆ 2 ಚೈನಲ್ಲಿ ಸಪೋರ್ಟ್ ಕೊಟ್ಟಿದ್ದೀವಿ. ನೋಡ್ಬೋದು, ಇವರು ತುಂಬ ಚೆನ್ನಾಗಿ ನಮಗೆ ಆ ಸೀರೆನ ಫಿಟ್ ಮಾಡಿಕೊಟ್ರು. ಮಾಡಿದ್ಮೇಲೆ ಅವರೆಲ್ಲ ವೀಡಿಯೋ ಫೋಟೋ ತೆಕ್ಕೋತಾಯಿದ್ರು. ಅದೇ ಹೇಳಿದ್ನಲ್ಲ, ಭಕ್ತಿ ಭಾವದಿಂದ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಬಂತು. ಅವರ 2 ಮಾತುಗಳನ್ನು ನೀವು ಕೇಳಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತಾ ಇದೆ, ನಾಳೆಯಿಂದ ನಿಮಗೆ ಸೆಲೆಬ್ರೇಷನ್ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಸೊ ಫೈನಲಿ ಸರ್ಪ್ರೈಸ್ ಏನಂತ ನಿಮ್ಗೆ ಗೊತ್ತಾಗಿದೆ ಇವಾಗ. ಇಲ್ಲಿ ತನಕ ನಾವು ಆ್ಯಕ್ಚುಲಿ ಹೈಡ್ ಮಾಡಿದ್ದು ಇದನ್ನೇ ದಶಾವತಾರ. ಇದು ಮಂಚಿ ಸರ್ ಮೊಳಕಾಲ್ಮೂರು ರೇಷ್ಮೆ ಸೀರೆ ಮೇಲೆ ನಮ್ಮ ರೂಪಶ್ರೀ ಅವರು ಪೇಂಟ್ ಮಾಡಿದ್ದಾರೆ ದಶಾವತಾರದ ಪೇಂಟಿಂಗು. ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ವಿ, ಜೊತೆಗೆ ಎಲ್ಲ ಕೆಲಸನೂ ನಡೀತಾ ಇದೆ. ಸೊ ಇವತ್ತು ಇದರ ಫಿಟ್ಟಿಂಗ್ ಮುಗೀತು, ದಶಾವತಾರದ ಫಿಟ್ಟಿಂಗ್ ಮುಗೀತು. ಬನ್ನಿ ಇದ್ರ ಬಗ್ಗೆ ಒಂಚೂರು ತಿಳ್ಕೊಂಬೇಡ. ಪ್ರಭು ಸರ್ ನಮಸ್ತೆ. ಆ್ಯಕ್ಚುಲಿ ಇದ್ರ ಭಾರ ಪ್ರಭು ಸರ್ ಮೇಲೆ ಹಾಕ್ಬಿಟ್ವಿ. ಯಾಕಂದರೆ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಿತ್ತು, ಬಟ್ ಯಾವ ರೀತಿ ಏನಂತ ತಲೆ ಕೆಟ್ಟೋಯ್ತು. ಸೊ ಫೈನಲಿ ಡಿಸ್ಕಷನ್ ತುಂಬ ಮಾಡಿದ್ವಿ. ಫೈನಲಿ ಒಂದು 2-3 ಗಂಟೆ ಜಾಸ್ತಿ ಆಯ್ತು, 4 hours ಆಯಿತು ನಾವು ಶುರು ಮಾಡಿ. ಆಲ್ಮೋಸ್ಟ್ 4 to 5 hours ಇಂದ ನಾವು ಇದಕ್ಕೆ ಶ್ರಮ ಹಾಕ್ತಾ ಇದ್ದೀವಿ. ಸೊ ಫೈನಲಿ ಔಟ್ಕಮ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದಕ್ಕೆ ಕಾರಣ ಕೂಡ ಇದ್ದಾರೆ. ಪ್ರಭು ಸರ್ ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ, ಬಿಕಾಸ್ ನಾವು ಏನೇ ಮಾಡಿದ್ರು ಅದು ಮೇಲೆ ಹೋಗೋಕ್ಕೆ ಅವರೇ ಕಾರಣ. ಓಕೆ ಸರ್, ಇವರು ಬಂದು ದಿನೇಶ್ ಕುಂದೂರ್ ಅಂತ, ಆದಿಶಕ್ತಿ ಫರ್ನಿಚರ್ಸ್ ಅಂತ, ದಾವಣಗೆರೆ ನಿಜಲಿಂಗಪ್ಪ ಲೇಔಟ್ ನವೋದಯ ಸ್ಕೂಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿದೆ ಫರ್ನಿಚರ್ ಶಾಪ್. ಸೊ ಇವರು ಕುಷನ್ ವರ್ಕಿಂದ ಹಿಡಿದು ಮತ್ತು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೋಫಾಸಿಂದ ಹಿಡಿದು ಡೈನಿಂಗ್ ಟೇಬಲ್ಸ್ ಇದೆ ಎಲ್ಲ. ಸೊ ಆಲ್ ಓವರ್ ಫರ್ನಿಚರ್ಸ್ ಏನಿದೆ ರೆಡಿಮೇಡ್ ಆ್ಯಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇವ್ರದೇ ಇರುತ್ತೆ. ಸೊ ನಾನು ಫಸ್ಟಿಗೆ ಇವ್ರಿಗೆ ಕಾಲ್ ಮಾಡಿ ಹೇಳಿದ್ದು ನನಗೆ ಈ ಥರ ವರ್ಕ್ ಇದೆ, ನೀವು ಕುಷನಿಂಗ್ ಎಲ್ಲ ಬೆಡ್ರೂಮಲ್ಲಿ ಬೆಡ್ ರೆಸ್ಟಿಗೆ ಮಾಡಿರ್ತೀರ ಅಥವಾ ಬೇರೆ ಕಡೆಗೆ ಮಾಡಿರ್ತೀರ, ಬಟ್ ನನಗೆ ಇದು ಸೀಲಿಂಗಲ್ಲಿ ಬರ್ಬೇಕಂದಾಗ ಅವ್ರು ಮಾಡೋಣ ಬಿಡಿ ಅಂತಂದೇಳಿ ಒಂದು ಪಾಸಿಟಿವ್ ಹೋಪ್ಸ್ ಕೊಟ್ಟರು. ಸೊ ಅದ್ರ ಪ್ರಕಾರ ವಿ ಆರ್ ಸೀಯಿಂಗ್ ದ ರಿಸಲ್ಟ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್. ಮೇಡಮ್, ಆದಿಶಕ್ತಿ ಫರ್ನಿಚರ್ ಅಂತ, SS ಲೇಔಟ್ ರಿಂಗ್ ರೋಡ್. ನೀವು ಎಕ್ಸಾಕ್ಟ್ DC ಮನೆ ಆಪೋಸಿಟ್ ಇದೆ ನಮ್ಮ ಶಾಪ್. ಒಳ್ಳೆ ಕಸ್ಟಮೈಸರ್ ಕುಷನ್ ವರ್ಕ್ ಅಂದ್ರೆ ನಮ್ಮ ಹತ್ರ ಬನ್ನಿ, ಒಳ್ಳೆ ಎಕ್ಸ್ಪರ್ಟ್ ಹುಡುಗರು ಇದ್ದಾರೆ, ಮಾಡ್ಕೊಡ್ತೀವಿ ಸರ್. ಓಕೆ, ನಮ್ದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ನೋಡೋಣ, ನಾವು ಸ್ವಲ್ಪ ಕೊಟೇಶನ್ಸ್ ತೊಗೊಳ್ತೀವಿ. ಏನಕ್ಕೆ ಮುಂದೆ ಫರ್ನಿಚರ್ಸ್ ಕೂಡ ಮಾಡಿಸ್ಬೇಕು, ಡಿಸ್ಕಸ್ ಮಾಡ್ತೀವಿ ಸರ್ ಹತ್ರ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಾಗಿದೆ ಕೆಲಸ. ಥ್ಯಾಂಕ್ ಯು ಸರ್. ಸೀರೆನ ಕಂಪ್ಲೀಟಾಗಿ ಪಿನ್ ಮಾಡಿ ಆಯಿತು. ಈಗ ಅದ್ರ ಮೇಲೆ ಒಂದು ಕವರ್ನ ಹಾಕ್ತಾ ಇದ್ದಾರೆ. ಕಾರಣ ಹೋಮ ಮಾಡೋದಿತ್ತು. ಹೋಮದ ಹೊಗೆಗೆ ಪೇಂಟ್ ಏನಾದರೂ ಚೇಂಜ್ ಆಗಿಬಿಟ್ರೆ ಅಥವಾ ಕಲರ್ ಡಿಮ್ ಆದರೆ ಆ ಸೀರೆನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಡ್ರೈ ಕ್ಲೀನ್ ಮಾಡಲಿಕ್ಕೂ ಬರಲ್ಲ, ವಾಶ್ ಮಾಡಲಿಕ್ಕೂ ಬರಲ್ಲ. ಹಾಗಾಗಿ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರಿಂದ ಪಿನ್ ಮಾಡ್ತಾ ಇದ್ದಾರೆ. ಹೋಮ ಪೂಜೆ ಎಲ್ಲ ಮುಗಿಯೋವರೆಗೂ ಇದು ಹೀಗೆ ಇತ್ತು. ಮೊನ್ನೆ ಭಾನುವಾರ ಏನು 26ನೇ ತಾರೀಕು ಫಂಕ್ಷನ್ ಮಾಡಿದ್ವಿ, ಆವತ್ತಿನ ದಿನ ನಾವು ಇದನ್ನು ತೆಗೆದು ಡಿಸ್ಪ್ಲೇಗೆ ಇಟ್ಟಿದ್ವಿ. ಆದರೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಇವತ್ತಿನವರೆಗೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಏನು ಅನಿಸುತ್ತೆ ಅಂದರೆ, ಇದೆಲ್ಲ ನೋಡುವಾಗ ನಿಮಗೆ ಹೊಸ ಮನೇಲಿ ಇರ್ಬೋದು ನಾನು ಅಂತ ಅನ್ಕೋತೀರಾ. ಇಲ್ಲ, ಇನ್ನೂ 1 ತಿಂಗಳು ಕೆಲಸ ಇದೆ. ಆ 1 ತಿಂಗಳಿನ ಕೆಲಸ ಮುಗಿದ ಮೇಲೆ ನಾವು ಹೊಸ ಮನೆಗೆ ಶಿಫ್ಟ್ ಆಗೋದು. ಈವನ್ ಫ್ರಿಡ್ಜ್ ಕೂಡ ತೊಗೊಂಡೆ ಆಸೆಪಟ್ಟು. ಎಲ್ಲದೂ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್. ಬನ್ನಿ ಕಂಪ್ಲೀಟಾಗಿ ನಾಳೆಯಿಂದ ನೋಡೋಣ.